ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ಎಲ್ಲಿಸ್ ಪೆರಿ ಅವರು WPLಯಿಂದ ಆಪ್ಟ್ ಔಟ್ ಆಗಿದ್ದಾರೆ ಪರ್ಸ್ನಲ್ ರೀಸನ್ನಿಂದ. ಇವರು RCB ಪರ ಆಡ್ತಿದ್ರು, ಒಳ್ಳೆ ಆಲ್ರೌಂಡರು, ಆಸ್ಟ್ರೇಲಿಯನ್ ಆಲ್ರೌಂಡರ್ ಆಗಿದ್ದರು ಇವರು. ಆದರೆ ಪರ್ಸ್ನಲ್ ರೀಸನ್ನಿಂದ ಆಪ್ಟ್ ಔಟ್ ಆಗಿದ್ದಾರೆ. ಹಾಗೆ ಇವ್ರ ಬದಲಿಗೆ ಸಯಾಲಿಸ್ ಸೆಟಾಗ್ರೆ ಅನ್ನೋ ಒಂದು ಪ್ಲೇಯರ್ನ ರಿಪ್ಲೇಸ್ ಮಾಡಿದ್ದಾರೆ RCB ಅವರು. ಇವರು ರೈಟ್ ಆರ್ಮ್ ಫಾಸ್ಟ್ ಮೀಡಿಯಂ ಬೌಲರ್ ಆಗಿದ್ದಾರೆ, ಹಾಗೆ ರೈಟ್ ಆರ್ಮ್ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ. ಸೊ ಫಾರಿನ್ ಆಲ್ರೌಂಡರ್ ಪ್ಲೇಸ್ಗೆ ಇಂಡಿಯನ್ ಆಲ್ರೌಂಡರ್ನೇ ಈಗ ತಕ್ಷಣ ಶುರು ಆಗ್ತಿರೋದ್ರಿಂದ RCB ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ರೀಸೆಂಟಾಗಿ ನಡೆದ ಆಕ್ಷನಲ್ಲಿ RCB ಅವರು ಎಲ್ಲಿಸ್ ಪೆರಿ ಅವ್ರನ್ನ 2 ಕೋಟಿ ಕೊಟ್ಟು ರಿಟೇನ್ ಕೂಡ ಮಾಡ್ಕೊಂಡಿದ್ರು. ಆದರೆ ಅವರು ಪರ್ಸ್ನಲ್ ರೀಸನ್ನಿಂದ ಈಗ ಆಪ್ಟ್ ಔಟ್ ಆಗಿದ್ದಾರೆ. ಆದರೆ ಒಂದು ವಿಪರ್ಯಾಸ ಏನಂದರೆ, ಅವರು ಈಗ ನ್ಯೂಜಿಲೆಂಡ್ನಲ್ಲಿ ನಡೀತಿರೋ ವುಮೆನ್ಸ್ ಸೂಪರ್ ಸ್ಮ್ಯಾಶಲ್ಲೇ ಆಡ್ತಾ ಇದ್ದಾರೆ, ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಉಸ್ಮಾನ್ ಖವಾಜಾ, ಆಸ್ಟ್ರೇಲಿಯನ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಇವರು ನೆಕ್ಸ್ಟು ಆ್ಯಶಸ್ನ 5ನೇ ಟೆಸ್ಟ್ ಆದಮೇಲೆ, ಸಿಡ್ನಿ ಟೆಸ್ಟ್ ಆದಮೇಲೆ ರಿಟೈರ್ಮೆಂಟ್ ತೊಗೊಳ್ತಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. ಇವ್ರದ್ದು ಏಜ್ ಈಗ ಆಲ್ರೆಡಿ 39 ಆಗಿದೆ. ಡಿಸೆಂಬರ್ 18ಕ್ಕೆ 40 ವರ್ಷ ಆಗುತ್ತೆ. ಇವ್ರೊಂದು ಒಳ್ಳೆ ಬ್ಯಾಟ್ಸ್ಮನ್ ಆಗಿದ್ರು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅಂತ ಹೇಳ್ಬೋದು. ಇವರು ಪಾಕಿಸ್ತಾನ ಪ್ಲೇಯರು, ಫಸ್ಟ್ ಮುಸ್ಲಿಂ ಪ್ಲೇಯರು ಆಸ್ಟ್ರೇಲಿಯಾ ಪರ ಆಡಿದ್ದು ಅಂತ ಖ್ಯಾತಿ ಕೂಡ ಇವರಿಗಿದೆ. ಇನ್ನು ಟೆಸ್ಟಲ್ಲಿ 87 ಪಂದ್ಯ ಆಡಿದ್ದಾರೆ, 157 ಇನ್ನಿಂಗ್ಸ್ ಆಡಿ 6206 ರನ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಹೈಯೆಸ್ಟ್ 232 ಇದೆ. ಒಳ್ಳೆ ಆವ್ರೇಜ್ ಕೂಡ ಹೊಂದಿದ್ದಾರೆ, 43.1. ಹಾಗೆ ಇನ್ನು 50s 28 ಹೊಡೆದಿದ್ದಾರೆ, 100 16 ಹೊಡೆದಿದ್ದಾರೆ, ಹಾಗೆ 200 ಕೂಡ ಹೊಡೆದಿದ್ದಾರೆ. ಇನ್ನು 40 ಒನ್ ಡೇ ಕೂಡ ಇನ್ನಿಂಗ್ಸ್ ಕೂಡ ಆಡಿ 1554 ರನ್ ಹೊಡೆದಿದ್ದಾರೆ. ಇದರಲ್ಲಿ 12 50 2 ಸೆಂಚುರಿ ಕೂಡ ಇನ್ಕ್ಲೂಡ್ ಆಗಿದೆ. ಇನ್ನು ಇವರು 9 T20 ಕೂಡ ಆಡಿದರು, ಅದರಲ್ಲಿ 241 ರನ್ ಹೊಡೆದಿದ್ದಾರೆ, 26.78 ಸರಾಸರಿಯಲ್ಲಿ. ಹಾಗೆ ಸ್ಟ್ರೈಟ್ ರೇಟ್ 132.42 ಸ್ಟ್ರೈಟ್ ರೇಟಲ್ಲಿ ಒಳ್ಳೆ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ 150 ಕೂಡ ಹೊಡೆದಿದ್ದಾರೆ. ಇನ್ನು ಇವರು ಒಂದು 6 IPL ಮ್ಯಾಚ್ ಕೂಡ ಆಡಿದರು. ಇನ್ನು 100 ಬಾಲಿಗೆ 177 ರನ್ ಹೊಡೆದಿದ್ದಾರೆ. ಹೈಯೆಸ್ಟ್ 30 ರನ್ ಅಷ್ಟೇ ಆಗಿತ್ತು. ಇವ್ರದ್ದೊಂದು ಆ್ಯಾವ್ರೇಜು ಸ್ಟ್ರೈಟ್ ರೇಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಹಾಗಾಗಿ ಇವರಿಗೆ ಅಷ್ಟೊಂದು ಅವಕಾಶಗಳು ಸಿಗಲಿಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಇವತ್ತು BBLಲ್ಲಿ ಬ್ರಿಸ್ಬೇನ್ ಹೀಟ್ ವರ್ಸಸ್ ಮೆಲ್ಬರ್ನ್ ಸ್ಟಾರ್ಸ್ 20ನೇ ಮ್ಯಾಚ್ ಇತ್ತು. ಇದರಲ್ಲಿ ಬ್ರಿಸ್ಬೇನ್ ಹೀಟ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡ್ರು. ಫಸ್ಟ್ ಬ್ಯಾಟಿಂಗ್ ಬಂದ ಮೆಲ್ಬರ್ನ್ ಸ್ಟಾರ್ಸ್ ಅವರು 195 ರನ್ ಹೊಡೆದ್ರು 20 ಓವರ್ಗಳಿಗೆ, 6 ವಿಕೆಟ್ ಕಳ್ಕೊಂಡು. ಒಂದು ಒಳ್ಳೆ ಸ್ಕೋರು ಇತ್ತು ಅಂತಲೇ ಹೇಳ್ಬೋದು. ಇದು ಗಾಬಾ ಬ್ರಿಸ್ಬೇನ್ ಗ್ರೌಂಡಲ್ಲಿ ನಡೀತು ಈ ಮ್ಯಾಚು. ಇನ್ನು ಅವ್ರ ಕಡೆ ಮೆಲ್ಬರ್ನ್ ಸ್ಟಾರ್ಸ್ ಕಡೆ ಕ್ಯಾಪ್ಟನ್ ಸ್ಟೋನಿಕ್ಸ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು, 43 ಅಂತ ಹೇಳ್ಬೋದು. ಇನ್ನು ಎಟ್ ದ ಎಂಡ್ ಮೆಕ್ಡೊನಾಲ್ಡ್ ಅವರು 12 ಬಾಲಿಗೆ 37 ರನ್ ಹೊಡೆದು ಒಂದು ಒಳ್ಳೆ ರನ್ನನ್ನು ಪ್ರೇರಿಸಲು ಮೆಲ್ಬರ್ನ್ ಸ್ಟಾರ್ಸ್ಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಥಾಮಸ್ ಬಾಲ್ಕಿನ್ ಅವರು 2 ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ಹಾಗೆ ಈ ಚೇಸಿಂಗ್ ನನ್ನ ಬೆನ್ನತ್ತಿದ್ದ ಬ್ರಿಸ್ಬೇನ್ ಹೀಟ್ ಅವರು 19.4 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು 199 ರನ್ ಹೊಡೆದು ಈ ಮ್ಯಾಚ್ನ 4 ವಿಕೆಟಿಂದ ಗೆದ್ದರು. ಹಾಗೆ ಈ ಕ್ಯಾಪ್ಟನ್ ನಾಥನ್ ಮೆಕ್ಸ್ವಿನ್ ಅವರು 43, ಮ್ಯಾಟ್ ರೆನ್ಶಿ ಅವರು 41, ಮ್ಯಾಕ್ಸ್ ಬ್ರಯಾಂಟ್ ಅವರು 26 ಬಾಲಿಗೆ 48 ನಾಟ್ಔಟ್ ಆಗದೆ ಹೊಡೆದ್ರು. ಹಾಗೆ ಮ್ಯಾಕ್ಸ್ ಬ್ರಯಾಂಟ್ ಅವರ ಇನ್ನಿಂಗ್ಸಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೀತು. ಇನ್ನು ಪೀಟರ್ ಸಿಡ್ಲ್ ಅವರು ಅವ್ರ ಕಡೆ 2 ವಿಕೆಟು, ಹಾಗೆ ಮಿಚೆಲ್ ಸ್ವೇಪನ್ ಕೂಡ 2 ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ಇದೊಂದು ಉತ್ತಮವಾದ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ನೆಕ್ಸ್ಟು ನಿನ್ನೆ ILT T20ಲಿ ಫಸ್ಟ್ ಎಲಿಮಿನೇಟರ್ ನಡೀತು. ದುಬೈ ಕ್ಯಾಪಿಟಲ್ಸ್ ವರ್ಸಸ್ ಅಬುಧಾಬಿ ನೈಟ್ ರೈಡರ್ಸ್ ಎಲಿಮಿನೇಟರ್ ಇತ್ತು. ಇದರಲ್ಲಿ ಅಬುಧಾಬಿ ನೈಟ್ ರೈಡರ್ಸ್ 50 ರನ್ನಿಂದ ವಿನ್ ಆದರು. ಅಬುಧಾಬಿ ನೈಟ್ ರೈಡರ್ಸ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಬಂದರು. ಒಂದು ಉತ್ತಮ ಸ್ಟಾರ್ಟಿಂಗನ್ನೇ ಕೊಟ್ಟರು ಅಂತ ಹೇಳ್ಬೋದು. ಪಿಲ್ ಸಾಲ್ಟ್ ಮತ್ತು ಮ್ಯಾಚಲ್ ಪೇಪರ್ ಅವರು ಇಬ್ಬರು. ಪಿಲ್ ಸಾಲ್ಟ್ ಅವರು 43, ಹಾಗೆ ಪೇಪರ್ ಅವರು 72 ರನ್ ಹೊಡೆದ್ರು. ಸ್ಟಾರ್ಟಿಂಗ್ ವಿಕೆಟಿಗೆ 13.3 ಓವರ್ಗಳಲ್ಲಿ 172 ರನ್ ಹೊಡೆದಿದ್ರು. ಆದರೆ ನೆಕ್ಸ್ಟ್ ಬಂದಂಥ ಮಿಡಲ್ ಆ್ಯಂಡ್ ಲೋಯರ್ ಆರ್ಡ್ರಲ್ಲಿ ಯಾವುದೇ ರೀತಿಯ ಒಂದು ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ, ಎಲ್ಲ ಒಂದಂಕಿ ಸಂಖ್ಯೆಗಳನ್ನು ಅಷ್ಟೇ ಗಳಿಸಿದರು. ಇನ್ನು ಕ್ಯಾಪ್ಟನ್ ಹೋಲ್ಡರ್ ಅವರು ಲಾಸ್ಟಲ್ಲಿ 11 ಬಾಲಿಗೆ 22 ರನ್ ಹೊಡೆದು ಅಬುಧಾಬಿ ನೈಟ್ ರೈಡರ್ಸ್ ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 158 ರನ್ ಹೊಡೆದ್ರು. ಹಾಗೆ ಈ ಗುರಿ ಬೆನ್ನತ್ತಿದ ದುಬೈ ಕ್ಯಾಪಿಟಲ್ಸ್ ಅವರು 16.2 ಓವರ್ಗಳಲ್ಲಿ ಕೇವಲ 108 ರನ್ನಿಗೆ ಆಲ್ಔಟ್ ಆದರು. ಯಾರಿಂದನೂ ಒಂದು ಅತ್ಯುತ್ತಮ ಪ್ರದರ್ಶನ ಬಂದಿಲ್ಲ. ಮೊಹಮ್ಮದ್ ನಬಿ ಕ್ಯಾಪ್ಟನ್ ಅವ್ರದ್ದೇ ಹೈಯೆಸ್ಟ್ ರನ್ ಆಗಿತ್ತು, 27. ಇನ್ನು ಬಾಲಿಂಗ್ನಲ್ಲಿ ಹೋಲ್ಡರ್ 3 ವಿಕೆಟ್ ತೊಗೊಂಡ್ರು. ಸುನಿಲ್ ನಾರಾಯಣ್ ಅವರು 3 ಓವರಿಗೆ 12 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಲೀಮ್ ಲಿವಿಂಗ್ಸ್ಟನ್ ಅವರು 3 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಸುನಿಲ್ ನಾರಾಯಣ್ ಅವರ ಈ ಪರ್ಫಾರ್ಮೆನ್ಸ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಹಾಗೆ ಈ ಗ್ರೂಪ್ ಸ್ಟೇಜಲ್ಲಿ ಡೆಸರ್ಟ್ ಕ್ಯಾಪಿಟಲ್ಸ್ ಅವರು 10 ಮ್ಯಾಚಲ್ಲಿ 5 ವಿನ್ ಆಗಿ 5 ಸೋತಿದ್ರು.
ಇನ್ನು ಅಬುಧಾಬಿ ನೈಟ್ ರೈಡರ್ಸ್ 10 ಮ್ಯಾಚಲ್ಲಿ 6 ಸೋತು 4 ಮ್ಯಾಚ್ ವಿನ್ ಆಗಿದ್ದರು. ಇನ್ನು ಗ್ರೂಪ್ ಸ್ಟೇಜಲ್ಲಿ ಇವರಿಬ್ಬರು ಎದುರಾದಾಗ 2 ಮ್ಯಾಚು ಡೆಲ್ಲಿ ಕ್ಯಾಪಿಟಲ್ಸ್ ಡೆಸರ್ಟ್ ಕ್ಯಾಪಿಟಲ್ಸ್ ಅವರೇ ವಿನ್ ಆಗಿದ್ರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ನಡೆಯುವಂಥ ಪಂದ್ಯದಲ್ಲಿ ಎಮ್ ಐ ಮತ್ತು ಅಬುಧಾಬಿ ನೈಟ್ ರೈಡರ್ಸ್ ಮ್ಯಾಚ್ ಇದೆ ಎಲಿಮಿನೇಟರ್ 2 ಅಲ್ಲಿ. ಇದು ಯಾರು ಗೆಲ್ತಾರೋ ಅವರು ಡೆಸರ್ಟ್ ವೈಪರ್ಸ್ ಮೇಲೆ ಫೈನಲ್ ಆಡ್ತಾರೆ. ಇನ್ನು ನೆಕ್ಸ್ಟು ನಿನ್ನೆ ಸೌತ್ ಆಫ್ರಿಕಾ T20 ಇತ್ತು. ಜೋಬರ್ಗ್ ಸೂಪರ್ ಕಿಂಗ್ಸ್ ವರ್ಸಸ್ ಡರ್ಬನ್ ಸೂಪರ್ ಜೈಂಟ್ಸ್ 9ನೇ ಮ್ಯಾಚ್ ಇತ್ತು. ಇದರಲ್ಲಿ ಡರ್ಬನ್ ಸೂಪರ್ ಜೈಂಟ್ಸ್ನವರು ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡ್ರು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಜೋಬರ್ಗ್ ಸೂಪರ್ ಕಿಂಗ್ಸ್ ಅವರು 20 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 205 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಶುಭಮ್ ರಾಂಜ್ನೆ ಅವರ 50 ರನ್ನು, ದುರ್ವನ್ ಫೆರೇರ್ ಅವರು 33 ರನ್ ಹೊಡೆದ್ರು, ಡುಪ್ಲೆಸಿಸ್ ಅವರು 47, ಮ್ಯಾಥ್ಯೂ ಡಿ ವಿಲಿಯರ್ಸ್ ಅವರು 38 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ನೂರ್ ಅಹ್ಮದ್ ಅವರು 4 ಓವರಿಗೆ 12 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಇನ್ನು ಚೇಸಿಂಗ್ ಬಂದ ಡರ್ಬನ್ ಸೂಪರ್ ಜೈಂಟ್ಸ್ ಅವರು ಕೂಡ 20 ಓವರ್ಗಳಿಗೆ 205 ರನ್ ಹೊಡೆದ್ರು, 8 ವಿಕೆಟ್ ಕಳ್ಕೊಂಡು. ಇವ್ರ ಕಡೆ ಎಲ್ಲ ಒಂದು ಅತ್ಯುತ್ತಮ ಪ್ರದರ್ಶನ ಬಂದಿದ್ದಂದರೆ ಕ್ಯಾಪ್ಟನ್ ಮ್ಯಾಕ್ರನ್ನಿಂದ 37 ರನ್, ಅದು ಬಿಟ್ಟರೆ ಇವಾನ್ ಜೋನ್ಸಿಂದ 43 ರನ್ ಬಂತು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ರಿಚರ್ಡ್ ಗ್ಲೇಸನ್ ಅವರು 3 ವಿಕೆಟ್ ತೊಗೊಂಡ್ರು, ಅಕೆಲ್ ಹುಸೇನ್ ಅವರು 2 ವಿಕೆಟ್ ತೊಗೊಂಡ್ರು. ಈ ಮ್ಯಾಚು ಟೈ ಆಯಿತು. ಟೈ ಆದಮೇಲೆ ಸೂಪರ್ ಓವರಲ್ಲಿ ಜೋಬರ್ ಸೂಪರ್ ಕಿಂಗ್ಸ್ ಅವರು ವಿನ್ ಆದರು ಅಂತ ಹೇಳ್ಬೋದು ಈ ಮ್ಯಾಚನ್ನು. ಹಾಗೆ ನೆಕ್ಸ್ಟು ಸೂಪರ್ ಸ್ಮ್ಯಾಶಲ್ಲಿ ನ್ಯೂಜಿಲೆಂಡ್ ನಡೀತಿರೋದು ಅಕ್ಲೆಂಡ್ ವರ್ಸಸ್ ವೆಲ್ಲಿಂಗ್ಟನ್ 8ನೇ ಮ್ಯಾಚ್ ಇತ್ತು. ಇದರಲ್ಲಿ ಮ್ಯಾಚ್ ಅಬಾಂಡೆಂಡ್ ಆಯಿತು. ವೆಲ್ಲಿಂಗ್ಟನ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಂಡಿದ್ರು, ಅಷ್ಟೊತ್ತಿಗೆ ಮಳೆ ಬಂತು. ಹಾಗೆ ಡ್ಯೂಟಿ ರೈನ್ ಈ ಮ್ಯಾಚು ಅಬಾಂಡೆಂಡ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ನಾಳೆ ವಿಜಯ್ ಹಜಾರೆ 5th ಸೆಟ್ ಮ್ಯಾಚಸ್ ನಡೀತಾ ಇದೆ. ಕರ್ನಾಟಕ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ತುಂಬ ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೂಡ ಆಡ್ತಾ ಇದ್ದಾರೆ. ನೋಡೋಣ ಹೇಗೆ ಹೋಗುತ್ತೆ ನಾಳೆ ಅಂತ. ಇದಿಷ್ಟು ಇವತ್ತಿನ ಸುದ್ದಿಗಳಾಯಿತು. ಧನ್ಯವಾದಗಳು.